ಫೈನಲಿ ನಮ್ಮ ಕನ್ನಡ ಫೇಮಸ್ ಕಂಟೆಂಟ್ ಕ್ರಿಯೇಟರ್ದು ಮದ್ವೆ ಆಗಿ ಹೋಯ್ತು. ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ. ಆಶಿಕ್ ಅಕ್ಕ ಅವರು ಅವ್ರ ಮದ್ವೆಗೆ ಇನ್ವೈಟ್ ಮಾಡಿದ್ರು. ಸೊ ಅದರಿಂದ ನಾವು ಕೂಡ ಗಿಫ್ಟ್ ತಗೊಂಬರೋಣ ಅಂತ ಹೋದ್ವಿ. ತಗೊಬಂದು ರೆಡಿ ಆಗೋಷ್ಟರಲ್ಲಿ ಹೆವಿ ಮಳೆ ಬರ್ತಾ ಇತ್ತು. ಸರಿ ಅಂತ ಮಳೆ ನಿಂತ ಮೇಲೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ರಿಸೆಪ್ಷನ್ ಗೆ ಅಂತ ಹೊಟ್ವಿ. ನಮ್ಮ ಹುಡುಗ ಒಬ್ಬ ಹೊರಗಡೆಯಿಂದ ಡೈರೆಕ್ಟ್ ಚೌಟ್ರಿ ಹತ್ರ ಬರ್ತಿದ್ದ ಅಂತ ಅಲ್ಲೇ ಮೂಲೆಯಲ್ಲಿ ನಿಂತ್ಕೊಂಡು ಡ್ರೆಸ್ ಚೇಂಜ್ ಮಾಡ್ದ. ಹಂಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಡೈರೆಕ್ಟ್ ಚೌಟ್ರಿ ಕಡೆ ಹೊಟ್ವಿ. ಅಲ್ಲಿ ಹೊರಗಡೆ ನೇಮ್ ಬೋರ್ಡ್ ಬೇರೆನೇ ಇತ್ತು, ಬಟ್ ನಾವು ರಿಯಲ್ ಲೈಫ್ ಅಲ್ಲಿ ಬೇರೆ ನೇಮ್ ಇರ್ಬೋದು ಅನ್ಕೊಂಡು ಒಳಗಡೆ ಹೋದ್ವಿ. ನಾವು ಚೌಟ್ರಿ ಹತ್ರ ಹೋಗ್ತಿದ್ದಂಗೆ ಇಬ್ರು ಬಂದು ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡ್ತಿದ್ರು. ಅವರು ಕಂಟೆಂಟ್ ಕ್ರಿಯೇಟರ್ ಅಲ್ವಾ, ಮೇ ಬಿ ಯಾವ್ದೋ ವ್ಲಾಗ್ ಮಾಡ್ತಿರ್ಬೋದು ಅನ್ಕೊಂಡು ಸುಮ್ನೆ ಆದ್ವಿ. ಬಟ್ ಇದಕ್ಕಿದ್ದಂಗೆ ಮದ್ವೆ ಹಣ್ಣು ಆಶಿಕ್ ಅವ್ರು ಬಂದ್ ಹಿಂಗ್ ಅನ್ಬಿಡದ. ಅಯ್ಯೋ ಅಯ್ಯೋ ಹೌದು, ಯಾವ ಮದ್ವೆನೂ ಇಲ್ಲ ಏನೂ ಇಲ್ವಂತೆ. ಇದು ಒಂದು ಪ್ರಾಂಕ್ ಅಂತೆ. ಬಟ್ ಈ ಪ್ರಾಂಕ್ ನ ಅಕ್ಕ 3 ತಿಂಗಳಿಂದ ಮಾಡ್ತಿದ್ರಂತೆ. ನಮ್ಗೂ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು. ಇನ್ನೇನು ವಿಧಿ ಇಲ್ಲ ಅಂತ ತಂದಿರೋಂತ ಗಿಫ್ಟ್ ನ ಕೊಟ್ವಿ. ಹಾಗೆ ಅಲ್ಲೇ ಅನ್ಬಾಕ್ಸ್ ಕೂಡ ಮಾಡಿದ್ರು. ಅದಕ್ಕೆ ನೀವು ಬ್ಲಾಗ್ ಮಾಡ್ಲಿ ಅಂತಾನೆ ಕಾಯ್ತಿದ್ದೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಐ ಲವ್ ಯು ಗೈಸ್ ಸೋ ಮಚ್ ಬಿಕಾಸ್ ನನ್ಗೋಸ್ಕರ ಬಂದ್ರಲ್ಲ ಅಂತ. ಅದೆಲ್ಲ ಆದ್ಮೇಲೆ ಈ ಪ್ರಾಂಕ್ ಮದ್ವೆ ಊಟನ ಮಾಡಕ್ ಹೋದ್ವಿ. ಅಂದ್ರೆ ಅಲ್ಲೇ ಪಕ್ಕದಲ್ಲಿರುವಂತ ಒಂದು ರೆಸ್ಟೋರೆಂಟ್ ಗೆ ಹೋದ್ವಿ. ಈ 3 ತಿಂಗಳಿಂದ ಮಾಡಿರೋ ಪ್ರಾಂಕ್ ಹೇಗೆಲ್ಲ ಮಾಡಿದ್ರು, ನಾವ್ ಹೆಂಗೆಲ್ಲ ಬಕ್ರ ಆದ್ವಿ ಅಂತ ಆಶಿಕಾ ಗೌಡ ಯೂಟ್ಯೂಬ್ ಚಾನಲ್ ಅಲ್ಲಿ ಫುಲ್ ವಿಡಿಯೋ ಇದೆ, ದಯವಿಟ್ಟು ಹೋಗಿ ನೋಡಿ ಅಂತ ಹೇಳ್ತಾ ನಮಸ್ಕಾರ.